ರಾಮ್, ಅದೆಂಥ ಸಿಚುವೇಶನ್ ಬಂದ್ರು ನೀನು ನನಗೆ ಚೀಟ್ ಮಾಡೋದಿಲ್ಲ ಅಲ್ವಾ ರಾಮ್? ನಿನಗೆ ಗೊತ್ತಿಲ್ಲ ರಾಮ್, ನೀನು ಆ ಪ್ರೇಮನ್ ತಾಳಿ ಕಟ್ಟ ನಾನು ಎಷ್ಟು ಸಫರ್ ಮಾಡಿದ್ದೀನಿ ಅಂತ. ನನಗೆ ನಿನ್ನಿಂದ ದೂರ ಇರೋದಕ್ಕಾಗಲ್ಲ ರಾಮ್, ನಿನ್ನ ಬಿಟ್ಟಿರೋದಕ್ಕಾಗಲ್ಲ. ಏನೋ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದ್ರೆ ಏನದು? ನೀನು ಇದೇ ತರ ಆಡ್ತಿದ್ರೆ ನಾನು ಯಾರು ಅನ್ನೋದು ತೋರಿಸ್ಬೇಕಾಗತ್ತೆ. ಇಲ್ಲಿಗೆ ಯಾಕೆ ಬಂದೆ? ಏನ್ ನಿನ್ ಪ್ರಾಬ್ಲಮ್? ಮನಿ ಪ್ರಾಬ್ಲಮ್ಸ್? ದುಡ್ಡು ಕಮ್ಮಿ ಆದಾಗ್ತಾನೆ ನಾನ್ ನಿಮ್ಮ ಹತ್ರ ಬರೋದು, ನೀವು ಅಷ್ಟೋ ಇಷ್ಟೋ ಕೊಟ್ಟು ಕಳ್ಸೋದು. ಅವನೆಲ್ಲ ಕೇಳೋಣ ಅಂತ ಕಾಲ್ ಮಾಡಿದೆ, ಆದ್ರೆ ನೀವು ರೆಡಿನೇ ಇಲ್ವಲ್ಲ ಪಿಕ್ ಮಾಡಕ್ಕೆ. ಅದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ. ನೋಡು, ನೀನ್ ಲಾಸ್ಟ್ ಟೈಮ್ ಬಂದಾಗ್ಲೇ ನಿನಗೆ ಸಾಕಷ್ಟು ಕೊಟ್ಟಿದ್ದೀನಿ. ಪದೇ ಪದೇ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯ, ಅದು ಅಕೇಶನಲ್ಲೇ ಬಂದು ಸಾಯ್ತೀಯ. ಲಾಸ್ಟ್ ಟೈಮ್ ಬಂದಾಗ ರಾಮ್ ಮದುವೆ, ಈ ಸತಿ ನನ್ನ ಮಗಳು ಬರ್ತಡೆ. ನೀವ್ ಯಾರು, ನಿಮ್ ಕೆಪಾಸಿಟಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒಬ್ನೇ ಸಿಕ್ಕಿದ್ರೆ ನೀವು ಸುಮ್ಮನೆ ಬಿಡ್ತೀರಾ? ಅದಕ್ಕೆ ಇಂಥ ಒಕೇಶನ್ ಇರುವಾಗ ಜನಗಳು ಸೇರಿರೋ ಜಾಗದಲ್ಲಿ ಬಂದಿರೋದು. ಅದೇ ನನಗೆ ಸೇಫ್ ಅಲ್ವಾ? ನೀನು ಹೋದ್ಸತ ಬಂದಾಗ್ಲೇ ಹೇಳಿದ್ದೆ, ದಿಸ್ ಶುಡ್ ಬಿ ದ ಲಾಸ್ಟ್ ಟೈಮ್ ಅಂತ. ಇದ್ರ ಪರಿಣಾಮನ ನೀನು ಅನುಭವಿಸ್ಬೇಕಾಗುತ್ತೆ. ಪರಿಣಾಮನ ಅದನ್ನ ಯೋಚನೆ ಮಾಡಬೇಕಾಗಿರೋದು ನೀವು. ನಾವಿರೋ ಜಾಗ, ಇಲ್ಲಿರೋ ಜನಗಳು, ನನಗೆ ಗೊತ್ತಿರೋ ಸೀಕ್ರೆಟ್ಸು, ಇದೆಲ್ಲ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡಿ ನೋಡಿ. ದುಡ್ಡು ಕೊಡ್ತೀರಾ ಇಲ್ವಾ? ಏಯ್, ನಿನಗೆ ಬೇಕಾಗಿರೋ ದುಡ್ಡು ತಾನೆ ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೋ. ನೌ ಯು ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ಅದೆಲ್ಲ ಆಗೋದಿಲ್ಲ, ನನಗೆ ಈಗಲೇ ದುಡ್ಡು ಬೇಕು. ನನ್ನ ಹತ್ರ ಕ್ಯಾಶ್ ಇಲ್ಲ, ನಾಳೆ ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ನನ್ನ ಅಷ್ಟು ದೊಡ್ಡ ಅನ್ಕೊಂಡಿದ್ದೀರಾ? ಈ ಮೂಮೆಂಟ್ನ ಮಿಸ್ ಮಾಡಿದ್ರೆ ನನಗೆ ನೀವು ಕೊಡಲ್ಲ ಅಂತ ಚೆನ್ನಾಗಿ ಗೊತ್ತಿದೆ. ನಿಮ್ಮ BA ಕಾಲ್ ಮಾಡಿ ದುಡ್ಡು ತಗೊಂಬರಕ್ಕೆ ಹೇಳಿ. ಹಲೋ ಭೂಮಿಕಾ, 1,00,000 ಕ್ಯಾಶ್ ಎತ್ಕೊಂಡು ನಮ್ಮ ಪಾರ್ಟಿ ನಡೀತಿರೋ ಛೇ 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 ಛೇ, 1,00,000ನ? ಅಸಹ್ಯ. 10 ಲಕ್ಷ ತಗೊಂಬರಕ್ಕೆ ಹೇಳಿ. ಏಯ್, ನಾನು ಎಷ್ಟು ಕೊಡ್ತೀನೋ ಅಷ್ಟು ಇಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಓ, ಇಸ್ ಇಟ್? ಜಸ್ಟ್ ವೇಟ್ ಅಂಡ್ ಸಿ. ರಾಮ್ 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 ರಾಮ್, ಓ ಇಲ್ಲೇ ಇದ್ದೀರಾ? ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಇಟ್ಸ್ ವೆರಿ ಅರ್ಜೆಂಟ್. ನನ್ನ ಜೊತೆ ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡ್ಬೇಕಾ? ಹೇ ಸುಮಿತ್, ನಾವೇನೋ ಇಂಪಾರ್ಟೆಂಟ್ ಆಗಿ ಮಾತಾಡ್ತಾ ಇದೀವಿ, ಆಮೇಲೆ ಮಾತಾಡೋಣ ಬಿಡು. ಹಾಗಲ್ಲ ಸ್ನೇಹ, ರಾಮ್ ಹತ್ರ ಒಂದು ಅರ್ಜೆಂಟ್ ವಿಷಯ ಮಾತಾಡಲೇಬೇಕು. ರಾಮ್ ಇದೆಲ್ಲ ಗೊತ್ತಾಗದ್ ಬೇಡ್ವಾ? ಏನ್ ಮಾತಾಡ್ತಿದ್ದೀರಾ ನೀವು? ನನಗೇನೋ ಅರ್ಥ ಆಗ್ತಿಲ್ಲ. ಆಗುತ್ತೆ ಆಗುತ್ತೆ, ಇವತ್ತು ನಿಮಗೆ ಎಲ್ಲ ಅರ್ಥ ಆಗುತ್ತೆ. ನಿಮಗೆ ಏನೆಲ್ಲ ಅರ್ಥ ಆಗಿತ್ತೋ ಅದೆಲ್ಲ ಬಿದ್ದೋಗುತ್ತೆ. ವಾಟ್? ನಾನು ನಿಮಗೆ ನನ್ನ ಸ್ನೇಹ ವಿಷಯ ಹೇಳಬೇಕು. ನನಗೆ ಅವಳು ಮಾಡಿರೋ ಪ್ರಾಮಿಸ್ ಬಗ್ಗೆನೂ ಹೇಳಬೇಕು. ಹೇ ಸುಮಿತ್, ನೀನ್ ಸುಮ್ನಿರು ಸ್ನೇಹ, ನನ್ ತಡಿಬೇಡ. ನೀನು ನನಗೆ ಮಾಡಿರೋ ಪ್ರಾಮಿಸ್ ಬಗ್ಗೆ ರಾಮ್ ಗೊತ್ತಾಗ್ಬೇಕಲ್ವಾ? ಆಫ್ಟರ್ ಆಲ್ ಹಿ ಈಸ್ ಯುವರ್ ಬಾಯ್ ಫ್ರೆಂಡ್, ರೈಟ್? ಏನ್ ಪ್ರಾಮಿಸು? ಏನ್ ವಿಷಯ?
ಅಂಕಲ್, ರಾಮು ಸ್ನೇಹ ನನಗೆ ಏನ್ ಪ್ರಾಮಿಸ್ ಮಾಡಿದ್ಲು ಅಂತ ಕೇಳ್ತಾ ಇದ್ದಾರೆ. ಹೇಳ್ಬಿಡ್ಲಾ? ಏನ್ ಅಂಕಲ್, ನಿಮಗ್ ಓಕೆನಾ? ಓಕೆ. ಓಕೆ ಓಕೆ. ಅಂಕಲ್ ಓಕೆ ಅಂದ್ರು ರಾಮ್. ಇನ್ನೇನು ಹೇಳೇ ಬಿಡ್ತೀನಿ ನಿಮಗೆ. ನೀವು ಫೇಮಸ್ ಸರ್ಜನ್ ಅಲ್ವಾ? ಯಾ ನಮ್ ಕಡೆ ಒಂದು ಪೇಷಂಟ್ ಇದ್ರು, ಅವ್ರಿಗೆ ಒಂದು ಸರ್ಜರಿ ಆಗ್ಬೇಕು. ಸರ್ಜರಿ ಅಂದ್ರೇನೆ ರಿಸ್ಕ್ ಅಲ್ವಾ? ಹಾಗಾಗಿ ನಮಗ್ ಪರಿಚಯ ಇರೋ ಸರ್ಜನ್ ಹತ್ರನೇ ಮಾಡಿಸ್ಬೇಕು ಅಂತ ನಾವು. ನೀವು ಫೇಮಸ್ ಸರ್ಜನ್, ನಿಮ್ಮ ಅಪಾಯಿಂಟ್ಮೆಂಟ್ ಕೊಡಿಸು ಅಂತ ಸ್ನೇಹನ್ ಹತ್ರ ಕೇಳಿದ್ದೆ. ಅವಳು ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಲು ಅಲ್ವಾ ಸ್ನೇಹ? ಹಾ ಹಾ, ಹೌದು ಹೌದು, ಅದೇ ಪ್ರಾಮಿಸ್. ಬಟ್ ಈ ವಿಷಯನ ನನ್ನ ಹತ್ರ ನೀನು ಡಿಸ್ಕಸ್ ಮಾಡೇ ಇಲ್ವಲ್ಲ? ಇರ್ಬೇಕು. ಮೊದಲೇ ಅವಳಿಗೆ ನಾನು ಹೇಳಿದ್ದು ನೆನಪಿರಲ್ಲ. ದಟ್ಸ್ ಓಕೆ. ನೀವು ಪೇಷಂಟ್ ಹಾಸ್ಪಿಟಲ್ ಕರ್ಕೊಂಡು ಐ ವಿಲ್ ಚೆಕ್. ಥ್ಯಾಂಕ್ಸ್ ರಾಮ್. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ನೋ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ವಾ? ಯು ಪೀಪಲ್ಸ್ ಕ್ಯಾರಿ. ಒಂದು ನಿಮಿಷ ಬರ್ತೀನಿ. ಬರ್ತೀಯ? ರಾಮ್, ಕಾಫಿ ನಿನಗೋಸ್ಕರ ನಾನೇ ಮಾಡ್ಕೊಂಡು ಬಂದಿರೋದು. ಈ ಥರ ಮಳೆ ಸುರಿಯೋ ಟೈಮಲ್ಲಿ ಕೈಯಲ್ಲಿ ಕಾಫಿ ಇದ್ರೆ, ಹಾಗೆ ಎದುರುಗಡೆ ನಾವು ಪ್ರೀತಿಸೋ ಜೀವ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಟೇಕ್ ಇಟ್. ಥ್ಯಾಂಕ್ಸ್. ರಾಮ್, ಕಾಫಿ ಹೇಗಿದೆ? ಚೆನ್ನಾಗಿದೆ ಸ್ನೇಹ. ಬರೀ ಚೆನ್ನಾಗಿದ್ಯಾ? ನಿನ್ ಗರ್ಲ್ ಫ್ರೆಂಡ್ ಮಾಡಿರೋ ಕಾಫಿ ಬರೀ ಚೆನ್ನಾಗಿದೆ ಅಂದ್ರೆ ಹೇಗೆ? ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೇಕು, ಅಥವಾ ಇನ್ನಷ್ಟು ಚೆನ್ನಾಗಿಲ್ಲ ಅಂತ ನಾದ್ರು ಪ್ಲಾಟ್ ಮಾಡ್ಬೇಕು. ಇದೆಲ್ಲ ಮರ್ತು ಬಿಟ್ಯಾ ರಾಮ್? ನಿನಗೆ ನೆನಪಿದ್ಯಾ, ನಾವಿಬ್ರು ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಈ ತರ ಎಷ್ಟೊಂದು ಮಳೆಗಳನ್ನ ಇಬ್ರು ಪಕ್ಕ ಪಕ್ಕ ಕೂತು ಕಾಫಿ ಕುಡಿತಾ ಒಬ್ರಿಗೊಬ್ರು ಕಣ್ಣಲ್ಲೇ ನೋಡ್ತಾ ಮಾತಾಡ್ತಾ ಇದ್ವಿ. ನಾವಿಬ್ರು ಒಂದೇ ಕೊಡೆಲಿ ಈ ತರ ಕೈ ಕೈ ಹಿಡಿದು ಎಷ್ಟು ನಡೆದಾಡ್ತಾ ಇದ್ವಿ. ನನಗೆ ಚಳಿ ಆಗುತ್ತೆ ಅಂತ ನೀನ್ ನನ್ಗೆ ನಿನ್ ಜಾಕೆಟ್ನ ತೆಗೆದು ಹೊತ್ತಿದ್ದು. ಆಮೇಲೆ ಒಂದಿನ ನನ್ ಕೈ ಹಿಡ್ಕೊಂಡು ಹುಚ್ಚಿ ತರ ಡಾನ್ಸ್ ಮಾಡಿದ್ದು.
ಆಮೇಲೆ ನನಗ್ ಶೀತ ಆಗಿ ನೀನೇ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು. ವಾ, ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಅಲ್ವಾ. ಒಂದು ಮಳೆ ನೋಡ್ತಿದ್ರೇನೆ ಕಣ್ ತುಂಬುವಷ್ಟು ಮೆಮೊರೀಸ್ ಬರ್ತದೆ. ನಾವಿಬ್ರು ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೀವಲ್ವಾ. ರಾಮ್, ನನಗೆ ನೀನ್ ಸಿಕ್ಕಾಗಿಂದ ನೀನ್ ನನ್ನ ಪ್ರಪಂಚ ರಾಮ್. ನಿನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಇಷ್ಟೊಂದು ಹಚ್ಕೊಂಡೇ ಇರ್ಲಿಲ್ಲ. ನನಗೆ ನಿನ್ ಬಿಟ್ಟು ಬದುಕಕ್ ಆಗಲ್ಲ ರಾಮ್. ನೀನೇ ನನ್ನ ಪ್ರಪಂಚ. ನನ್ನಿಂದ ನಿನ್ನ ಆ ಪ್ರೇಮ ಆಗ್ಲಿ ಯಾರೇ ಆಗ್ಲಿ ದೂರ ಮಾಡೋದಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀನ್ ಯಾವತ್ತಿದ್ರು ನನ್ನವನು. ಯಾಕೆ ಅಂದ್ರೆ ಅವ್ನು ನನ್ನ ಬಾಯ್ ಫ್ರೆಂಡ್, ನಾನು ಅವನ್ ನನ್ನ ಆ ದಿನಗಳೇ ಎಷ್ಟು ಚಂದ ಅಲ್ವರ. ಆ ದಿನಗಳೆಲ್ಲ ಮತ್ತೆ ಯಾವಾಗ ಬರುತ್ತೋ ಏನೋ. ನಾನು ನೀನು ಹೀಗೆ ಕೈ ಕೈ ಹಿಡ್ಕೊಂಡು ಯಾರದೇ ಅಂಜಿಕೆ ಇಲ್ಲದೆ ಮತ್ತೆ ಯಾವಾಗ ಓಡಾಡ್ತೀವೋ. ಆ ಪ್ರೇಮ ನೀನು ಮನೆಯಿಂದ ಆಚೆ ಹಾಕಿ ನಾವಿಬ್ರು ಯಾವಾಗ ಮದ್ವೆ ಆಗ್ತೀವೋ ಅಂತ ವೇಟ್ ಮಾಡ್ತಾ ಇದ್ದೀನಿ ರಾಮ್. ಯಾಕ್ ರಾಮ್ ಏನು ಮಾತಾಡ್ತಾನೆ ಇಲ್ಲ? ನಾನು ಅವಾಗಿಂದ ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ಏನು ರೆಸ್ಪಾಂಡೇ ಮಾಡ್ತಿಲ್ವಲ್ಲ. ಯಾಕೆ ಹಿಂಗ್ ನನ್ ಜೊತೆ ಮಾತಾಡಕ್ ಇಷ್ಟ ಇಲ್ವಾ? ರಾಮ್ ಹೇಳು ರಾಮ್. ನಥಿಂಗ್ ಲೈಕ್ ದಟ್ ಸ್ನೇಹ. ರಾಮ್, ಅದ್ ಎಂಥ ಸಿಚುವೇಶನ್ ಬಂದ್ರು ನೀನ್ ನನಗ್ ಚೀಟ್ ಮಾಡೋದಿಲ್ಲ ಅಲ್ವಾ ರಾಮ್? ನಿನಗ್ ಗೊತ್ತಿಲ್ಲ ರಾಮ್, ನೀನ್ ಆ ಪ್ರೇಮನ್ ತಾಳಿ ಕಟ್ಟ ನಾನು ಎಷ್ಟು ಸಫರ್ ಮಾಡಿದ್ದೀನಿ ಅಂತ. ನನಗೆ ನಿನ್ನಿಂದ ದೂರ ಇರೋದಕ್ಕಾಗಲ್ಲ ರಾಮ್, ನಿನ್ನ ಬಿಟ್ಟಿರೋದಕ್ಕಾಗಲ್ಲ. ಸ್ನೇಹ, ಲೇಟ್ ಆಗಿದೆ, ನೀನು ಹೋಗಿ ನಿದ್ದೆ ಮಾಡು. ನೀ ನಂಗೆ ಇಷ್ಟು ಹತ್ರ ಸಿಕ್ಕಿರುವಾಗ ನಾನು ಹೇಗೆ ನಿದ್ದೆ ಮಾಡ್ಲಿರಾ?